ಗೌತಮವ್ರೆ, ಅಲ್ಲ ಡೇಟಿಂಗ್ ಅಂತ ಹೇಳ್ಬಿಟ್ಟು ಸೀರೆ ಅಂಗಡಿಗೆ ಯಾಕೆ ಕರ್ಕೊಂಬಂದ್ರೆ? ಹಲೋ, ಡೇಟಿಂಗ್ ಅಂದರೆ ಬರೀ ತಿನ್ನೋದು ಕುಡಿಯೋದು ಅಂತ ಗೌರ್ಮೆಂಟ್ ಏನಾದರೂ ರೂಲ್ಸ್ ಮಾಡಿದ್ಯಾ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನಾದರೂ ಇದೆಯಾ? ಏನೂ ಇಲ್ಲ ತಾನೇ. ಇದು ಥರ ಡಿಫ್ರೆಂಟ್ ಡೇಟಿಂಗ್, ಶಾಪಿಂಗ್ ಡೇಟಿಂಗ್ ನಾನೇ ಇನ್ವೆಂಟ್ ಮಾಡಿರೋದು. ಡೇಟಿಂಗ್ಗೆ ಇನ್ನೊಂದು ವರ್ಷನು ಏನು ಹೇಳ್ಬೇಕಂತಾನೆ ಅರ್ಥ ಆಗ್ತಿಲ್ಲ. ಅವತ್ತು ನೀವು ನಮಗೆ ಶರ್ಟ್ ಕೊಡಿಸಿದ್ರಲ್ಲ, ಸೊ ಇನ್ ರಿಟರ್ನ್ ನಾನು ನಿಮ್ಗೊಂದು ಸೀರೆ ಕೊಡ್ಸೋಣ ಅಂತ. ಅದು ನೀವು ಶರ್ಟ್ ಕೊಡಿಸಿದ್ರು ಋಣಭಾರ ನನ್ನ ಮೇಲಿದೆ ರೀ. ಬಾಬಾ ಯಾಕೆ ಎಷ್ಟು ದೊಡ್ಡ ಮಾತು ಋಣಗಿಣ ಅನ್ಕೊಂಡು? ಅದು ಅಲ್ಲದೆ ನನಗೆ ಯಾಕೆ ಸೀರೆ, ನನ್ನ ಹತ್ರ ಒಂದು ರಾಶಿ ಸೀರೆ ಇದೆ, ಬನ್ನಿ ವಾಪಸ್ ಇರ್ಬೋದು. ನನ್ನ ಮಾತು ಕೇಳಿ ನೋಡಿ, ಇಷ್ಟು ದಿನ ನೀವು ಬರೀ ಟೀಚರ್ ಆಗಿದ್ರಿ, ನಾಳೆಯಿಂದ ಇಡೀ ಸ್ಕೂಲ್ನ ನೋಡ್ಕೋಬೇಕು. ಹಾಗಾಗಿ ನಿಮ್ಮ ಡ್ರೆಸ್ ಕೋಡ್ ಚೇಂಜ್ ಆಗಬೇಕು, ಅಪ್ಡೇಟ್ ಆಗಬೇಕು, ಅಪ್ಗ್ರೇಡ್ ಆಗಬೇಕು. ಇದು ಫಾರ್ಮ್ಯಾಲಿಟಿ. ಬನ್ನಿ. ಸೂಪರ್ ಆಗಿದೆ. ಹೇಳಿ ಮೇಡಮ್, ಸೆಲೆಕ್ಟ್ ಮಾಡಿ. ಎಲ್ಲ ಸೂಪರ್ ಆಗಿದೆ, ಆದರೆ ಯಾವುದೋ ಹಬ್ಬಕ್ಕೆ ಇಲ್ಲ ಫಂಕ್ಷನ್ಗೆ ಹೋಗೋ ಥರದ್ದಿದೆ, ಈ ಥರದ್ದು ಬೇಡ. ನೀವು ಯಾವುದಾದ್ರೂ ಸಿಂಪಲ್ ಆಗಿರೋದು ಲಿನೆನು ಇದಕ್ಕಿಂತ ಕಮ್ಮಿ ರೇಂಜಲ್ಲಿರೋದು ತೋರಿಸಿ ಪ್ಲೀಸ್. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ ಇದು? ಚೆನ್ನಾಗಿದೆ. ಚೆನ್ನಾಗಿದೆ. ಇನ್ನೊಂದೆರಡು ತೋರಿಸಿ ಮೇಡಮ್. ಯಾಕೆ ಚೆನ್ನಾಗಿದೆ ಅಲ್ವಾ? ಇನ್ನೊಂದು 4 ನೋಡೋಣ. ವಾವ್, ಸೂಪರ್ ಆಗಿದೆ ಇದು. ಇದು ತುಂಬ ಚೆನ್ನಾಗಿದೆ. ತೋರಿಸಿ ಇನ್ನೊಂದಷ್ಟು. ಏನು ಚೆನ್ನಾಗಿದೆ ಇದು ಅಲ್ವಾ? ತುಂಬಾ ಚೆನ್ನಾಗಿದೆ. ಬಟ್ ಇದು ಡಾರ್ಕರ್ ಬೇಡ, ಬೇರೆ ಅವಾಗಲೇ ಇದು ತೋರಿಸೋರಲ್ಲ ಆ ಥರ. ಇದು ತುಂಬಾ ಚೆನ್ನಾಗಿದೆ. ಸಾಕು. ಈಗ ಇದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟನೋ ಅದೊಂದು ಸೀರೆ ತಗೊಳ್ಳಿ. ಅದು ನಾನು ಬರೀ ಸೀರೆ ಮಾತ್ರ ನೋಡ್ತಾ ಇಲ್ಲ ರೀ, ಮತ್ತೆ ಈ ಸೀರೆಲಿ ನಿಮ್ಮನ್ನು ಇಮ್ಯಾಜಿನ್ ಮಾಡ್ಕೋತಾ ಇದ್ದೀನಿ. ಯಾವ ಸೀರೆ ಉಟ್ಕೊಂಡ್ರೆ ಹೇಗೆ ಕಾಣಿಸ್ತೀರಾ ಅಂತ. ಹಾಗಾಗಿ ನನಗೆ ಡಿಸೈಡ್ ಮಾಡೋಕ್ಕಾಗ್ತಾಯಿಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದ್ದೀನಿ. ಹಲೋ, ಇದು ಕಾಂಪ್ಲಿಮೆಂಟಾ ಇಲ್ಲ ಕನ್ಫ್ಯೂಷನಾ? ಅಫ್ಕೋರ್ಸ್ ಕಾಂಪ್ಲಿಮೆಂಟ್ ರೀ. ಒಳ್ಳೆ ಚೆನ್ನಾಯ್ತಲ್ಲ. ವಾವ್, ನೋಡಿ ಚೆನ್ನಾಗಿದೆ. ಈಗ ಸುಮ್ಮನೆ ಯಾಕೆ ಸೆಲೆಕ್ಟ್ ಮಾಡೋದು ಮೇಡಮ್? ಎಲ್ಲಾನು ಕೊಟ್ಬಿಡಿ. ಎಲ್ಲಾನು ಹೇಳ್ತಿದ್ದೀರಾ? ಅಲ್ಲ, ನೀವು ಮುಂಚೆ ಇದ್ದು ಗೌತಮ್ ದಿವಾನ್ ಥರ ಮಾತಾಡ್ತಿದ್ದೀರಾ, ಈಗ ತಾನೇ ಬಿಸ್ನೆಸ್ ಶುರು ಮಾಡಿದ್ದೀರಾ. ಸೊ ಹಾಗಾಗಿ ಸುಮ್ಮನೆ ದುಡ್ಡೆಲ್ಲ ಖರ್ಚು ಮಾಡ್ಬಿಟ್ಟು ವೇಸ್ಟ್ ಮಾಡಿಬಿಡಿ ನೀವು. ಹಲೋ ಮೇಡಮ್, ನಾವು ಇಷ್ಟಪಡೋರ ಮೇಲೆ ನಾವು ಖರ್ಚು ಮಾಡ್ತೀವಲ್ಲ, ಅದು ಎಕ್ಸ್ಪೆನ್ಸ್ ಅಲ್ಲ, ಇಟ್ಸ್ ಎನ್ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್. ಹೌದು. ಸೊ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ROI ಎಷ್ಟು ಅಂತ ಕೇಳ್ಬೋದಾ? ಇದರಲ್ಲಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತಲೇ ಇರಲ್ಲ, ರಿಟರ್ನ್ ಆಫ್ ಸ್ಮೈಲ್ ಇರುತ್ತೆ. ರಿಟರ್ನ್ ಆನ್ ಸ್ಮೈಲ್ ಅಫ್ಕೋರ್ಸ್. ಅಂದರೆ ನೋಡಿ, ನೀವು ನಗ್ನಗ್ತಾ ಖುಷಿಯಾಗಿದ್ದರೆ ನಂಗೆ ಅಷ್ಟೇ ಸಾಕು. ಲೈಫಿನ ಬ್ಯಾಲೆನ್ಸ್ ಶೀಟಲ್ಲಿ ಕಡೆಗೆ ಪ್ರಾಫಿಟ್ ಅಂತ ಉಳಿಯೋದು ಬರೀ ಇಷ್ಟೇ ಕಣ್ರಿ. ಎಷ್ಟು ಚೆನ್ನಾಗಿ, ಎಷ್ಟು ಖುಷಿಯಾಗಿ ಲೈಫ್ನ ಲೀಡ್ ಮಾಡಬೇಕು ಅನ್ನೋದು ಅಲ್ವಾ? ಹಾಗಂತ ಬೇಕಾಬಿಟ್ಟು ಖರ್ಚು ಮಾಡಿಕೊಂಡು ಖಾಲಿ ಕೈ ಮಾಡ್ಕೊಂಡು ಕೂರೋದಲ್ಲ. ಆಮೇಲೆ ಲೈಫ್ ಲಾಂಗು ಬ್ಯಾಲೆನ್ಸ್ ಮಾಡ್ತಾನೆ ಇರಬೇಕಾಗುತ್ತೆ. ಫಸ್ಟು ಸಂಪಾದನೆ, ಆಮೇಲೆ ಉಳಿತಾಯ, ಅದಾದ್ಮೇಲೆ ಖರ್ಚು. ಅರ್ಥ ಆಯ್ತಾ? ಇದೆಲ್ಲ ಕೊಡಿಸಿದ್ರೆ ನಾನು ಖುಷಿಯಾಗಿರ್ತೀನಿ ಅಂತೇನಿಲ್ಲ, ಕೊಡಿಸ್ದೇ ಇದ್ರು ನಾನು ಖುಷಿಯಾಗಿರ್ತೀನಿ. ಮೇಡಮ್, ನೀವು ಹೇಳಿ, ಗಂಡ ಹೆಂಡತಿಗೆ ಸೀರೆ ಕೊಡಿಸೋದ್ರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ? ಇಲ್ಲ ಅಲ್ವಾ? ನೋಡಿ, ಅಲ್ಲ ರೀ, ನಾನು ಖುಷಿಯಿಂದ ನಿಮ್ಗೆ ಸೀರೆ ಕೊಡಿಸ್ತಾ ಇದ್ದೀನಿ. ಆ ಖುಷಿನ ಯಾಕೆ ನೀವು ಕಿತ್ಕೋತಾ ಇದ್ದೀರಾ? ಪ್ಲೀಸ್ ಸುಮ್ಮನೆ ನಾನು ಹೇಳ್ದಷ್ಟು ಮಾಡಿ, ದಯವಿಟ್ಟು ತೊಗೊಳ್ಳಿ. ಸರಿ, ಟೀಚರ್ ಥರ ಆಡ್ಬೇಡಿ. ಓಕೆ, ಐ ಆಮ್ ಸಾರಿ. ಖುಷಿ ಕೊಡುತ್ತೆ ಅಂದರೆ ಒಂದು 3 ಸೀರೆ, 5 ಸೀರೆ ತಗೊಳ್ಳೋಣ. 5 ಸೀರೆ ತಗೊಳ್ಳೋಣ. ಓಕೆ ಫೈನ್. ಓಕೆ, 5 ಸೆಲೆಕ್ಟ್. ಅಷ್ಟಲ್ವಾ? ಆಗೋಯ್ತಲ್ಲ? ಇಲ್ಲ ಏನು ನೋಡು, ನೀವು ಹೇಳಿದ್ದು 5 ಅಷ್ಟೇ. ನೋಡಿ, ನೀವು ಮುಂಚೆ ಥರ ಹೆಂಡತಿ ಪಾಕೆಟ್ ಮನಿ ಅಂದ್ಬಿಟ್ಟು 10 ಕೋಟಿ ಹಾಕೋದೇನು ಬೇಕಿಲ್ಲ. ಮೇಡಮ್, ಈ 5 ಸೀರೆ ಮಾತ್ರ ಕೊಡಿ. ಸಾಕು. ಬನ್ನಿ ಹೋಗೋಣ. ಬನ್ನಿ. ಎಸ್ ಮೇಡಮ್, ಆಗಿದೆ. ಥ್ಯಾಂಕ್ ಯು ಸೊ ಮಚ್.